ಚಪ್ರ ಹಾಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ಝೂಮ್ ಹಾಕ್ಬೇಕಂತ ರಿಸೆಪ್ಷನ್ಗೆ ಎಷ್ಟೊತ್ತಿಗೋ ಬರಬೇಕು ಅಂತ ಟ್ರೈ ಮಾಡಿದ್ವಿ, ಬಟ್ ಎಷ್ಟೊತ್ತಿಗೋ ಆಗೋಯ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವಿವತ್ತು ನಮ್ಮ ಬ್ರದರ್ದು ಮದುವೆ ಸಿದ್ಧತೆಯಲ್ಲಿ ಮುಂದುವರೆದಿದ್ದೀವಿ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವ್ರದ್ದು ಚಪ್ರ ಕಾರ್ಯಕ್ರಮಗಳಿಂದ ನಮ್ಮ ಮದುವೆ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಮನೆ ಹತ್ರ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸೀರಿಯಲ್ಸ್ ಇತ್ತೆಲ್ಲ ಹಾಕಿ ಚಪ್ರಕ್ಕೆಲ್ಲ ಮಾಡಿ ಇನ್ನೇನು ಕೆಳಗಡೆ ಇಳಿಯೋ ಸಾಧ್ಯತೆ ನನಗೆ ಎಂಟ್ರಿ. ಚಪ್ರ ಪೂಜೆ ಮಾಡೋಕ್ಕೆ ಅವ್ರ ಮನೆಯವರೆಲ್ಲ ಕೆಳಗಡೆ ಇಳಿತಾ ಇದ್ರು. Hello guys, my new vlog. Please to channel my Sakrapara. Sakrapais. ಫ್ರೆಂಡ್ಸ್, ಏನು ಗೊತ್ತಾ, ಮದುವೆ ಫಿಕ್ಸ್ ಆಗಿದೆ ಅಂದಿದ ತಕ್ಷಣ ಮದುವೆಗೆ ಮುಂಚೆ ನಾವು ಏನೇನು ಸಿದ್ಧತೆಗಳು ಮಾಡ್ಕೋತೀವೋ ಏನೋ ಗೊತ್ತಿಲ್ಲ, ಬಟ್ ಮದುವೆ ಹತ್ತತ್ರ ಇನ್ನೇನು 3 ದಿವಸ ಇದೆ ಅಂದಾಗ ಮದುವೆ ಗಂಡನ್ನ ಇಟ್ಕೊಂಡು ರುಬ್ತಾರೆ ನೋಡಿ, ಯಾವ ರೇಂಜಿಗೆ ಅಂದರೆ ಬೇರೆ ಲೆವೆಲ್ಲು. ಅವ್ರನ್ನ ಒಂಥರ ಜೈಲಲ್ಲಿ ಕೂಡಾಕೋದು, ಮನೆಯಿಂದ ಆಚೆ ಹೋಗಂಗಿಲ್ಲ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಹೊರಗಡೆ ಎಷ್ಟೇ ಇದ್ದರೂ ಕೂಡ ಆ 3 ದಿವಸ ಮಾತ್ರ ಅವ್ರ ಮನೆ ದೊಡ್ಡವರು ಏನೇನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಸುಮ್ಮನೆ ಪೂಜೆ ಪುನಸ್ಕಾರ ಒಳ್ಳೆ ಜೈಲಲ್ಲಿ ಕೂಡ ಆಗ್ತಂಗೆ ಮನೇಲೇ ಇರಬೇಕು ನೋಡಿ. ಹಂಗೂ ಮೊದಲನೇ ಪೂಜೆ ಅಂದರೆ ಮದುವೆಯಲ್ಲಿ ಮೊದಲನೇ ಪೂಜೆ ನಡೀತಾ ಇದೆ. ಗಿರಿಗಿಟ್ಲೆಯಿಂದ ಸ್ಟಾರ್ಟ್ ಆಗುತ್ತೆ, ಹೇಳಿದ ಮಾತು ಕೇಳೋದು. ಗೊಂಬೆ ಆಟ ವಯ್ಯ ಅಂತ ಇದು ಆಟ ಆಡ್ತವ್ರೆ ಮನೊಬ್ರುನ. ಅಡ್ಬೀಳು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಪೂಜೆಗಳು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಂಡು ಆಂಟಿದಿರಂತೂ ಒಳ್ಳೆ ಮಜಾ ತಗೋತಾ ಇದ್ರು. ಅವ್ರನ್ನ ನೋಡ್ಕೊಂಡು ನಾವು ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ವಿ ಅಂದ್ಕೊಳ್ಳಿ. ಚಪ್ರ ಪೂಜೆ ಅಂತೂ ಮನೊಬ್ರು ದೇವ್ರಿಗೆ ಸೂರ್ಯಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಡಿ ಊರಿ ನಮಸ್ಕಾರ ಮಾಡೋದ್ರ ಮುಖಾಂತರ ಮೊದಲನೇ ಪೂಜೆ ಮುಗಿಸಿದ್ರು. ಚಪ್ರ ಹಾಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ಚಪ್ರ ಹಾಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ನಮ್ಮ ಗಂಡು ತುಂಬ ನರ್ವಸ್ ಆಗಿದ್ದಾರೆ. ನೆಕ್ಸ್ಟ್ ಏನಾಗ್ತದೆ ಆದರೂ ಕೆಲಸ ಮಾಡ್ತಾವ್ರೆ, ನರ್ವಸ್ ಆದರೂ ಕೂಡ. ಸೊ ನೋಡಿ, ನನಗೆ ನಮ್ಮ ಬ್ರೋ ಕಡೆಯಿಂದ ಇವನು ಒಬ್ಬನೇ ಪರಿಚಯ ಇರೋದು. ಮದುವೆ ಟೈಮಲ್ಲೆಲ್ಲ ನನಗೆ ಹೆಲ್ಪ್ಗೆ ಇರ್ತಾರೆ ಅಂತ ಇವಾಗಿನ್ನ ಸ್ವಲ್ಪ ಜಾಸ್ತಿ ಪರಿಚಯ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಮನೆಯವರೆಲ್ಲ ಮಿಕ್ಕಿದ ಪೂಜೆಗಳನ್ನ ಕಂಟಿನ್ಯೂ ಮಾಡ್ತಿದ್ರೆ ನಾವು ಮದುವೆ ಗಂಡು ಮಾತಾಡ್ಸಕ್ ಹೋಗ್ವಿ. ಇವರೇ ಮದುವೆ ಗಂಡು. ನೋಡಿ ಹೆಂಗ್ ನೋಡ್ತವ್ರ ಮೊಬೈಲ್ನ ನನ್ನನ್ನ. ಮನು ಬ್ರೋ, ಗುಡ್ ಮಾರ್ನಿಂಗ್. ಚಪ್ರ ಎಲ್ಲ ಹಾಕಿದ್ರ? ಸೊ ಈಗ ಮದುವೆ ದಿನ ಹತ್ರ ಬರ್ತಾ ಇದ್ದಂಗೆ ನಿಮ್ಮ ಫೀಲಿಂಗ್ ಹೆಂಗೈತೆ? ಮತ್ತೆ ಚಪ್ರ ಹಾಕ್ಬೇಕಾರೆ ನಿಮ್ಮ ಆಂಟಿದಿರು, ಚಿಕ್ಕಪ್ಪದಿರು, ದೊಡ್ಡಪ್ಪದಿರು ಎಲ್ಲರೂ ದೊಡ್ಡಪ್ಪ ಎಲ್ಲರೂ ಒಂದೊಂದು ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೆ ಏನು ಅನಿಸ್ತಾಯಿತ್ತು? ನಿಮಗೆ ಏನು ಅನ್ಸೈತೆ? ಆರಾಮಾಗಿ ಮಲಗಿರ್ತಿದೆ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸೋರು ಇವತ್ತು. ಬಂದು ಸ್ನಾನ ಮಾಡ್ಬಿಟ್ಟು ತಣ್ಣೀರಲ್ಲಿ. ಮದುವೆ ಫೀಲು ಇವಾಗಿಂದ ಸ್ಟಾರ್ಟ್ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಅಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡವ್ರ ಮನೇಲಿ ಎಲ್ಲರೂ? ಮನೆಯಲ್ಲ, ನೆನ್ನೆಯಿಂದಲೇ ಎಲ್ಲ ನಿದ್ದೆ ಕೊಡ್ತಾ ಇಲ್ಲ, ಅಷ್ಟು ಜನ ಬಂದವ್ರೆ. ಬಿಫೋರ್ ಅಂದರೆ ತಯಾರಿ ಹೆಂಗಿತ್ತು ಮದುವೆಗೆ? ಅಂದರೆ ಕಾರ್ಡ್ ಕೊಡೋದು ಇದೆಲ್ಲ? ಕಾರ್ಡ್ ಕೊಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ನಮಗೆ. ಅಡ್ವೆಂಚರಸ್ ಹೋಗ್ಲಿ, ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಇನ್ವೈಟ್ ಮಾಡಿದ್ರಾ? ಯಾರು ಮಿಸ್ ಆಗಿದೆ ವಿಡಿಯೋ ಮುಖಾಂತರ ತಿಳಿಸ್ಬಿಡು. ಇಲ್ಲ ಆ್ಯಕ್ಚುಲಿ ವಿಡಿಯೋ ಮದುವೆ ಆದ್ಮೇಲೆ ಬರೋದಿದು.
ಇಲ್ಲ ಆಗಲಿ ಒಂದೇ ಸತಿ ಬರ್ತೀವಿ, ಆಮೇಲೆ ಮರಳಿ ಊಟಕ್ಕೆ ಬಂದ್ಬಿಡ್ತಾರೆ. ಒಟ್ಟಿಗೆ ಬಂದ್ಬಿಟ್ಟು. ಸೊ ಬಿಫೋರ್ ನಮ್ಮ ಕಡೆಯಿಂದ ನಿಮಗೆ ಬೆಸ್ಟ್ ಆಫ್ ಲಕ್. 3 ದಿವಸಕ್ಕೆ ಮುಂಚೆನೇ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಮತ್ತೆ ನಿಮ್ಮ ಮದುವೆ ದಿವಸ ನಿಮ್ಮ ಬಸ್ಗಳು ರೆಡಿ ಮಾಡ್ಬೇಕಾದ್ರೆ ಸಿಗೋಣ. ಬಾಯ್, ಆಲ್ ದ ಬೆಸ್ಟ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಬಂದ ನೋಡು DK ಸಾಹೇಬ. ದಂಡಾಲಯ್ಯ ದಂಡಾಲಯ್ಯ ಝೂಮ್ ಹಾಕ್ಬೇಕಂತ. ಹುಡುಗನ ಬೆಸ್ಟ್ ಫ್ರೆಂಡ್. ಬೆಳಗ್ಗೆ ಓದ್ತಾರ ಲೇಟಾಗಿ ಸಿಗ್ತಾರೆ, ನೈಟ್ ಓದ್ತಾರ ಬೇಗ ಸಿಗ್ತಾರೆ. ಬೆಳಗ್ಗೆ ಓದ್ತಾರ ಲೇಟಾಗಿ ಸಿಗ್ತಾರೆ, ನೈಟ್ ಓದ್ತಾರ ಬೇಗ ಸಿಗ್ತಾರೆ. ಅಲ್ಲ ಮದುವೆ ನಿಮ್ಗ ಅವ್ರಿಗ? ನೀವು ರೆಡಿ ಆಗ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಹೇಳಿ. ಬಿಗ್ ಬಾಸ್ ನೋಡ್ತಾ ಇದ್ರೆ ನೋಡೋಣ ಅನ್ಸುತ್ತೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಅದು ನೋಡ್ಕೊಂಡೆ ಇದ್ಬಿಟ್ರಾ? ಅವನೇನು ಮಾಡ ನೋಡ್ಕೋಬೇಕಾದ್ರೆ ಸುಮ್ಮನೆ ಕೊಡು ನೋಡು, ಸುಮ್ಮನೆ ನೋಡು, ಅದು ಏನು ಮಾಡ್ತಾರೆ. ನಮ್ಮ ಸುಪ್ರೀತ್ ಬ್ರೋ ನಾನೇನು ಕೆಲಸ ಮಾಡಿಲ್ಲ ಅನ್ನೋ ಹೆಸರು ಬರಬಾರ್ದು ಅಂತ ನಂದು ಒಂದು ಇರಲಿ ಅಂತ ಕೈ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ. ನಿಜವಾಗ್ಲೂ ಹೋಯ್ತವ್ರ ಅವ್ರ ಸೈಡ್ಗೆ. ಏನಕ್ಕೆ ಹೋದ್ರಿ ಬ್ರೋ ಅಲ್ಲಿಗೆ? ತೋರ್ಸ್ಬಿಟ್ಟು ಬಂದ ಗಂಡವರಿಗೆ ಏನು ನಮ್ಮ ಸ್ಟ್ಯಾಚಸ್ ಬರೋದು ಖುಷಿ, ಅದಕ್ಕೇನೆ. ನೋಡಿ ನಾವು ನೋಡಿ ಇವನು ಇರೋದು ಮೋಟ, ಮಾಡೋ ಕೆಲ್ಸಗಳೆಲ್ಲ ಆಟ, ಮಾಡೋದೆಲ್ಲ ಬರೀ ಆಟನೇ. ಇವ್ರು ಮಾತಾಡೋದು ಇಟ್ಟು ಎಷ್ಟೊತ್ತಿಗೆ ಇದ್ದಮ್ಮ? ಸ್ಕೂಲ್ಗೆ ಎಂತಕ್ಕೆ ರಜೆ ಆಗ್ತಿದೆ ಮತ್ತೆ? ಕೆಲಸ ಮಾಡೋದು ಏಳು ಕಾಲಿಗೆ ನಿಮ್ಮ ಕಾಲು ರೆಡಿ ಆಗ್ತದೆ. ನಾವಂತೂ ಮದುವೆಗೆ ಬಂದಿರೋ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ರೇಗಿಸ್ಕೊಂಡು ಚಪ್ರದ ಕಡೆ ಒಂದು ಸ್ವಲ್ಪ ಗಮನ ಕೊಟ್ವಿ. ಅದೇನು ಇನ್ನೇನು ಕೊನೆ ಅಂತಕ್ಕೆ ಬಂತು, ಅಷ್ಟರೊಳಗಡೆ ಕಾಫಿ ತಗೋ ಬಂತು ಪುಟ್ಟಿ. ಕಾಫಿ ನೀವೇ ಮಾಡಿದ್ದ? ಯಾರೋ ಮಾಡಿದ್ದು ಎತ್ಕೊಂಬಂದು ಕೊಡ್ತಾ ಇದ್ದೀರಾ? ಥ್ಯಾಂಕ್ ಯು. ಕಷ್ಟ ಜೀವಿಗಳು ಹುಷಾರಾಗಿ ಎತ್ಕೊಂಡೋಗ್ರೋಣ. ಅದೇ ಅಲ್ವಾ ಡಿಫ್ರೆನ್ಸ್ ಹುಡುಗರಿಗೆ ಹುಡುಗಿರಿಗೆ. ಅವರು ಕೆಲಸ ಮಾಡ್ತಾರೆ ಹೋಗ್ರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಇವಳು ನಮ್ ದೊಡ್ಡತ್ತೆ, ಇವ್ರು ನೆಗೆಟಿವ್ ಚಂದನ ಅಂತ ಅವ್ರ ಹೆಸರು. ನೆಗೆಟಿವ್ ಚಂದನ ಅಂತ ಅವ್ರ ಹೆಸರು. ನೆಗೆಟಿವ್ ಚಂದನ. ಇವ್ರು ನಮ್ ಜೊತೆ ಬಡದೊಳಿಗೆ ಬರೋ ಹುಡುಗಿ. ಇವ್ರು ನಮ್ಮ ಅತ್ತೆ ಮಗಳು, ಇವ್ರು ನಮ್ ಕೊನೆ ಅತ್ತೆ. ಸರ್ ಎಷ್ಟು ಸರ್ ಮಂಜು ಸರ್ ಟೈಮು? ಹಣ ಬಂದ ಮಂಜು ಸರ್ ಟೈಮ್ ಎಷ್ಟು ಸರ್? ಆಮೇಲೆ ನಮ್ಮ ದೋಸ್ತ ಮಂಜು ಬಂದು ಅವನೊಂದು ಸ್ವಲ್ಪ ರೇಗಿಸ್ಕೊಂಡು ಯಾಕೋ ಲೇಟಿಗೆ ಬಂದೆ ಹಂಗೆ ಹಿಂಗೆ ಅನ್ಕೊಂಡು ಟಿಫನ್ ಮುಗಿಸ್ಕೊಂಡು ಚಪ್ರದ ಕಡೆ ನಮ್ಮ ಪಯಣ ಸಾಗಿಸಿದ್ವಿ. ಚಪ್ರ ಅಂತೂ ಮುಗಿತಾ ಬಂತು. ಒಂದು ಕಡೆ ಕಾರ್ ಡೆಕೋರೇಟ್ ಮಾಡೋರ್ದು ಏನೇನು ಆಗ್ತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಓಟೈ. ಕಾರ್ಗಳಂತೂ ಒಂದು 6-7 ಕಾರ್ಗಳು ಎಲ್ಲ ಥರ ಡಿಫರೆಂಟ್ ಕಾರ್ಗಳು ರೆಡಿ ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿದ್ರು. ಈ ಗ್ಯಾಪಲ್ಲಿ ನಾವು ಒಂದು ಫೋಟೋ ತಗೊಂಡು ಬಸ್ಗೆ ಅಂಟ್ಸೋಣ ಅಂದ್ಬಿಟ್ಟು ಬಸ್ ಹತ್ರ ಹೋಗಿ ಬಸ್ನ ಒಂದು ಕಡೆ ಸೈಡಿಗೆ ಪಾರ್ಕಿಂಗ್ ಮಾಡಿಸಿ ನಾನು ಮನೋಜ್ ಒಂದು ಕಡೆ ಸ್ಟಿಕ್ಕರಿಂಗ್ ಅಂಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಿಕ್ಕರಿಂಗ್ ಅಂಟ್ಸೋದು ಎಲ್ಲ ಅನ್ಸ್ಬೇಕು ಅಂತಾನೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಗ್ಯಾಪಲ್ಲಿ ಯಾವುದೋ ಒಂದು ಗ್ಯಾಪ್ ನೋಡ್ಬಿಟ್ಟು ಡಬಲ್ ಟೇಪ್ ತಂದ್ಬಿಟ್ಟು ಅಂಟಿಸಿ ಎಲ್ರಿಗೂ ಆಹ್ವಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ನೋಡಿ. ಬಸ್ಸಲ್ಲಿ ಡ್ರೈವರ್ ಅಣ್ಣ ಜನಗಳು ಗ್ಯಾಪಲ್ಲಿ ನಮ್ಮ ಬ್ರದರ್ಗೆ ಒಂದು ಗಿಫ್ಟ್ ತಗೋಬೇಕು ಅಂತ ನಾವೆಲ್ಲ ಒಂದು ಗಿಫ್ಟ್ ಶಾಪ್ ಹೊರಟ್ವಿ. ಫೈನಲಿ ಒಂದು ಗಿಫ್ಟ್ ಪರ್ಚೇಸ್ ಮಾಡ್ಕೊಬಿಟ್ರಿ. ಈ ಗಿಫ್ಟ್ ಯಾವ್ದು ಅಂತ ರಿವೀಲ್ ಇಲ್ಲಿ ಮಾಡಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ರಿವೀಲ್ ಮಾಡೋಣ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಆರುವಳ್ಳಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:39 ಆಗೋಗಿತ್ತು. ಫಸ್ಟು ಚೌಟ್ರಿಗೆ ಹೋಗ್ದಿರಾ ಡೈರೆಕ್ಟು ರೂಮ್ಗೆ ಹೋಗಿ ರೂಮ್ ಅಲರ್ಟ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೊಟ್ವಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಫುಲ್ಲು ಬ್ಯಾಗ್ಗಳಲ್ಲೇ ತುಂಬೋಣ. ಅಲ್ಲಿ ಲಾಕ್ ಹಾಕ್ಬೇಕಣ, ತೆಗಿಯೋದ್ನ ಕೀಲ ತೆಗೆದಲ್ಲಿ 6 ಇಲ್ಲೆಲ್ಲ ಇರುತ್ತೆ ನೋಡೋದ್ರದ್ದು. ಹೋಟ್ಲಲ್ಸಲ್ಲೆಲ್ಲ ಹಂಗೆ ಇರೋದು ನಾರ್ಮಲ್ ಆಗಿ. ಗೆನೆ ಇಲ್ಲೇನೋ ಇದೆ ನೋಡು, ಕೀ ಕೊಡು. ಕೀ ಹೇಳಿಲ್ವಾ? ನೀನು ಹೇಳಿದ್ರೆ ಕೇಳಲ್ಲ ನೀನು, ಅದಕ್ಕೆ ಟಾರ್ಚ್ ಹಾಕಿ ನೋಡ್ಬೇಕದು. ಹಾಕೋ, ಲೈಟ್ ಹಾಕೋ ಎಲ್ಲನೂ. ಹಾಂ, ಟೋಟಲಿ ರೂಮಿಗೆ ಬಂದು ಸ್ಟೇ ಆದ್ವಿ. ಬಂದು ನಿಂತ್ಕೊಂಡು ಮನೋಜ್ ಮಾಡು. ಫೈನಲಿ ರೆಡಿ ಆದ್ವಿ. ಲೆಟ್ಸ್ ಮೂವ್. ರಿಸೆಪ್ಷನ್ಗೆ ಎಷ್ಟೊತ್ತಿಗೂ ಬರಬೇಕು ಅಂತ ಟ್ರೈ ಮಾಡಿದ್ವಿ, ಬಟ್ ಎಷ್ಟೊತ್ತು ಆಗೋಯ್ತು. ಸೊ ರೆಡಿಯಾಗಿ ಮೂವ್ ಆನ್ ಆಗ್ತಾಯಿದ್ದೀವಿ. ಹೋಗಿ ನಮ್ಮ ಬ್ರದರ್ಗೆ ಒಂದು ಬೆಸ್ಟ್ ಆಫ್ ಲಕ್ ಹೇಳಿ ಗಿಫ್ಟ್ ಕೊಟ್ಟು ಮತ್ತೆ ಇದೇ ರೂಮಲ್ಲಿ ಸಿಗೋಣ. 9:30 ಆಗೋಯ್ತು. ರಿಸೆಪ್ಷನ್ಗೆ ಇವಾಗ ಹೋಗ್ತಾ ಇದ್ದೀವಿ ನಾವು. ಅಂತೂ ಇಂತೂ ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಗೆ ಒಂದು ಸೋಫಾ ಕಾಣಿಸ್ಬಿಡ್ತು. ಇಲ್ಲೊಂದು ಫೋಟೋ ತೆಗಿಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟ. ಆ್ಯಕ್ಚುಲಿ ಮದುವೆ ರೆಸಾರ್ಟಲ್ಲಿ ನಡೀತಾ ಇರೋದ್ರಿಂದ ಅಟ್ಮಾಸ್ಫಿಯರ್ ಅಂತೂ ಸಖತ್ತಾಗಿತ್ತು. ಓಪನಿಂಗಲ್ಲೇ ಅವರಿಬ್ಬರದು ಪೇರ್ದು ಒಳ್ಳೆ ಫೋಟೋ ಹಾಕಿದ್ರು, ಡೆಕೋರೇಷನ್ನು ಸಖತ್ತಾಗಿತ್ತು ಅಂದ್ಕೊಳ್ಳಿ. ಆ್ಯಕ್ಚುಲಿ ನಾವು ಒಳಗಡೆ ಹೋಗೋ ಟೈಮಲ್ಲಿ ಜನ ಎಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆದರೂ ನಾವು ಬಂದಿದ್ದೀವಿ, ಲೇಟಾಗಿದೆ, ಅವ್ರನ್ನೊಂದು ಸಾರಿ ಕೇಳ್ಬಿಟ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡು ರಿಸೆಪ್ಷನ್ಗೆ ಹೋಗೋಣ. ಐ ಬ್ರೋ, ಬರಬೇಕು ಆರಾಮ. ಹಾಂ, ಹೋಗ್ಲಿ, ಕ್ಯಾಪ್ಚರ್ ಆದ್ರಲ್ಲ ಬಿಡ್ರಿ ಹೋಗಿ. ಆಯ್ ಬ್ರೋ, ಗೊತ್ತಾಯ್ತಾ? ಅಲ್ಲಿಂದ ಕೈ ಎತ್ತುರಿ, ಮರ್ತೋಗ್ಬಿಟ್ರಿ. ಆಯ್ತರ ಊಟ? ಒಳಗಡೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ನೋಡಿದವರೆಲ್ಲ ಫುಲ್ ಶಾಕ್. ನಮಸ್ಕಾರ ಗುರು, ಏನು ಒಳ್ಳೆ ಲಾಗ್ ಮಾಡ್ಕೊಂಡು ಫುಲ್ ಆನ್ ಅಟ್ಮಾಸ್ಫಿಯರಲ್ಲಿ ನನ್ನ ಕ್ಯಾಮ್ರಾನೇ ಹೈಲೈಟ್ ಆಗೋಯ್ತು. ಹೋಗ್ರಿ ಎಲ್ಲರೂ ನೋಡಿ. ಪರವಾಗಿಲ್ಲ, 7:30ಗೆ ಇರ್ತೀರಿ ಅಂತ. ಹೋಗಿ ಫಸ್ಟ್ ರೂಮಲ್ಲಿ ಸೆಟ್ಲ್ ಆಗಿ ಎಲ್ಲ ನೋಡ್ಕೊಂಡು ಆಮೇಲೆ ಹೋಯ್ತೀನಿ ಹಂಗೆ. ಫ್ರೆಂಡ್ ವೈಫ್ನ ಮಾತಾಡಿಸ್ಕೊಂಡು ರಿಸೆಪ್ಷನ್ ಕಡೆ ಹೊರಟೆ. ಆಲ್ಮೋಸ್ಟ್ ಎಲ್ಲರೂ ಊಟ ಕೊಟ್ಟಾಗಿದ್ದಾರೆ. ಈ ಕಡೆ ನೋಡ್ರೆ ಪ್ರೊಜೆಕ್ಟರಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇದೆ. ಈಗ ಹೆಂಗೆ ಬ್ರೋ ಮಾತಾಡ್ಸೋದು ಅವ್ರನ್ನ, ಅವ್ರ ಹತ್ರಕ್ಕೆ ಹೆಂಗೆ ಹೋಗೋದು, ಹೆಂಗೆ ಮಾತಾಡೋದು ಅಂತ ಗೊತ್ತಾಗ್ದಿರ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಬಂದವ್ರನ್ನೆಲ್ಲ ಶೂಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿದೆ. ಕೆಲಸ ಚೆನ್ನಾಗಿ ನಡೀತಿದ್ಯಾ? ನಮ್ಮ ಮದುವೆ ಗಂಡು ಹೆಣ್ಣು ಆ ಕಾಸ್ಟ್ಯೂಮ್ಸಲ್ಲಿ ಆ ಸಮಾಗಿದ್ರು ಅಂದ್ಕೊಳ್ಳಿ. ಏನ್ರಿ ಕಳೆ ನಿಮ್ದು? ಒಂದು ಗಂಡು ಹೆಣ್ಣಿಗೂ ವಿಶ್ ಮಾಡ್ಬಿಟ್ಟು ನೋಟ್ಲಾಗ್ತಾ ಇದ್ದೀವಿ.
ನೋಡ್ಲಿ ಬಿಡು, ಬಂದಿರೋದೇ ಅದಕ್ಕೋಸ್ಕರ. ಏನು ಗೊತ್ತಾ, ನಮ್ಮ ಬ್ರದರ್ ಮದುವೆಗೆ ಎಂತೆಂಥ ಸೆಲೆಬ್ರಿಟಿಗಳು ಬರ್ತಾಯಿದ್ರು ಅಂತಂದರೆ ನಾವೇ ಶಾಕ್ ಆದ್ವಿ. ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾನೇ ಇದ್ದಾರೆ. ಜಸ್ಟ್ ಅವ್ರನ್ನ ವೀಡಿಯೋ ಕವರೇಜ್ ಮಾಡಿಕೊಂಡು ಹಾಯ್ ಬಾಯ್ ಹೇಳ್ಕೊಂಡು ಕುತ್ಕೊಳ್ಳೋದೇ ನಮ್ಮ ಕೆಲಸ ಆಗೋಯ್ತು. ನಮ್ಮ ಸುಯಲ್ ಬಾಯ್ ಎಂಟ್ರಿ. ಬಂದಿರೋ ಗೆಸ್ಟ್ಗಳೆಲ್ಲ ಮದುವೆ ಗಂಡಿಗೆ ಹೆಣ್ಣಿಗೆ ಬೆಸ್ಟ್ ಆಫ್ ಲಕ್ ಕೇಳೋ ಬ್ಯುಸಿಲಿದ್ದರೆ ನಾವು ಆಚೆ ಹೋಗಿ ಏನಾದ್ರು ಒಂದು ಸ್ವಲ್ಪ ತರಲೆ ಮಾಡಬೇಕು ಅಂತ ನಾನು ಮನೋಜು ನಮ್ಮ ಗ್ರೂಪೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಎಷ್ಟು ಜನ ಸಂಪಾದನೆ ಮಾಡಿದ್ದೀವಿ ಅಂತ ನಮ್ಮ ಮದುವೆಲಿ ಗೊತ್ತಾಗುತ್ತಲ್ವಾ. ಇದನ್ನು ನೀನು ಇದು ಮಾಡ್ತಾ ಇದೀಯಾ? ಹಾಯ್ ಫ್ರೆಂಡ್ಸ್, ನಮ್ಮ ಕೆಲಸ ಏನು ಮಾಡಲ್ಲ. ಸ್ವಲ್ಪ ಹತ್ರ ಇಲ್ಲಿ ನಮ್ ಗೋಲ್ಡ್ ಶಿವ ಗೋಲ್ಡ್ ಶಿವ ಗೋಲ್ಡ್ ಶ್ರೀನಿವಾಸ ಗೋಲ್ಡ್ ಶಿವ. ರಿಸೆಪ್ಷನ್ನ ಇನ್ನೊಂದು ಹಂತವಾದ ಊಟ, ಐ ಮೀನ್ ಬ್ಯಾಟಿಂಗ್ ಜಾಗಕ್ಕೆ ಹೋದ್ವಿ. ನಮ್ಮ ಬಯ್ಯನ ಊಟಕ್ಕೆ ಕುಣಿಸಿ ನಾವು ಒಂದು ಕಡೆ ಸೆಟ್ಲ್ ಆದ್ವಿ. ಊಟಕ್ಕೆ ಬಂದು ಕುತ್ಕೊಂಡು ನೀರು ಓಪನ್ ಮಾಡ್ಕೊಂಡು ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಷ್ಟು ಬೈಕೋತವ್ರಂದ್ರೆ ಈ ವಯ್ಯ ಏನು ಎಲ್ಲೋದ್ರೆ ಅಲ್ಲಿ ಕ್ಯಾಮ್ರಾ ಎತ್ಕೊಂಡ್ ಬಂದ್ಬಿಡ್ತಾನೆ ಅಂತ ಚೆನ್ನಾಗಿ ಬೈಕೋತವ್ರೆ ನನಗೆ. ಅಲ್ಲಿಂದ ಊಟ ಮುಗಿಸ್ಕೊಬಂದು ಆಚೆಗಡೆ 3 ಜನ ಒಂದೊಂದು ಫೋಟೋಶೂಟ್ ಸೆಷನ್ನ ಮುಗಿಸ್ಕೊಂಡ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ನಾನು ನಮ್ಮ ಹುಡುಗರು ಮೂವಿ ಕವರ್ ಎತ್ಕೊಂಡು, ಏನು ಕವರ್ ಇದು, ಏನಂತಾರೆ ಇದನ್ನ, ತಾಂಬೂಲ ಎತ್ಕೊಂಡು ರೂಮ್ ಕಡೆಗೆ ಹೊಡ್ತಾ ಇದೀವಿ. ಓ ನಾಯಣ್ಣ ಈ ನನ್ನ ಮಕ್ಕಳು ಒಂದೊಂದಲ್ಲ ನೈಟ್ ಹೋಗಿ ಮಲಗಿದ್ದು ಲೇಟ್ ಆಗಿದ್ದರಿಂದ ಬೆಳಗ್ಗೆ ಹೋಗಿ ನಾನೇ ಬಿಸಿ ಬಿಸಿ ಕಾಫಿ ಅಂಗಡಿಯಲ್ಲಿ ಪಾರ್ಸಲ್ ತೊಗೊಂಡು ಶಾಂಪೂ ತೊಗೊಂಡು ಹುಡುಗರನ್ನೆಲ್ಲ ಎಬ್ಬರಿಸಿ ಸ್ನಾನ ಮಾಡಿಸಿ ರೆಡಿಯಾಗಿ ಮುಹೂರ್ತಕ್ಕೆ ರೆಡಿ. ಫುಲ್ಲು ಪಂಚ ಗಿಂಚ ಬಿಟ್ಕೊಂಡು ಜಾಲಿ ಗುರು ರೆಡಿಯಾಗಿ ಚೌಟ್ರಿ ಹತ್ರ ಹೋಗೋಷ್ಟೊತ್ತಿಗೆ ಮುಹೂರ್ತ ಮುಗುದೇ ಹೋಗಿತ್ತು. ಮುಹೂರ್ತ ಆಗೋಯ್ತು ಕಡು, ಕರೆಕ್ಟಾಗಿ ಎಂಟ್ರಿ ಕೊಡೋ ಟೈಮ್ಗೆ. ಅಲ್ಲ ಗುರು, ಈ ಲೇಟ್ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಆಗ್ಬಿಟ್ಟಿದೆಯಾ ಏನೋ ಗೊತ್ತಾಗ್ತಾಯಿಲ್ಲ. ನೈಟು ನಾವು ಹೊರಡ್ಬೇಕಾದ್ರೆ ಮನೆಯಿಂದನೂ ಲೇಟು, ರಿಸೆಪ್ಷನ್ಗೂ ಲೇಟು, ಬೆಳಗ್ಗೆ ಮುಹೂರ್ತಕ್ಕೂ ಲೇಟು. ನೋಡಿ ಮದುವೆ ಮುಗಿದು ತಾಳಿ ಕಟ್ಟಿ ಆಗಲೇ ಅವ್ರು ಅರ್ಶಿನ ಕುಂಕುಮ ಹಚ್ತವ್ರೆ ತಾಳಿಗೆ. ನಾವಿವಾಗ ಇನ್ನೂ ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗ ಬಂದ್ವಿ ಆನ್ ಟೈಮ್ ಅಂತೂ ಒಂದು 5 ಮಿನಿಟ್ಸ್ ಲೇಟ್ ಆದ್ವಿ ಅಷ್ಟೇ. ಒಟ್ಟಿನಲ್ಲಿ ಬಂದ್ವಿ. ಫ್ರೆಂಡ್ಸ್ ಎಲ್ಲ ಮಾತಾಡ್ಸೋಣ ಬನ್ರಿ. ಕಲಿಕ್ರೆ ವಾಯ್ಸ್ What are you doing, man? ಏನಾರು ಹೇಳೋ. ಏನ್ ಮಾಡ್ತಿದ್ದೆ ನೈಟಲ್ಲ? ನೈಟು ರಿಸೆಪ್ಷನ್ಗೆ ಕೆಲವು ಗೆಸ್ಟ್ಗಳು ಬಂದೋದ್ರೆ ಮಾರ್ನಿಂಗ್ ರಿಸೆಪ್ಷನ್ಗೆ ನಮ್ಮ ಏರಿಯಾದ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಹೋಗ್ತಿದ್ರು. ಒಂದು ಖುಷಿ ಏನಂತಂದರೆ
ಮನು ಅವರು ಸಂಪಾದನೆ ಮಾಡಿರೋ ಜನ ಎಷ್ಟು ಜನ ಅಂತ ಇವ್ರು ಮದುವೆಗೆ ಬಂದು ಕುತ್ಕೊಂಡಿರೋರ್ಗೆ ಮಾತ್ರ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ರಿ, ಮಂಜ ನಾವು ಹೋಗಿ ಅಕ್ಷತೆ ಕಾಳು ಹಾಕೋಣ ಅಂತ ಸ್ವಲ್ಪ ಹಾಲು ಅಕ್ಷತೆ ಕಾಳು ಎಲ್ಲ ಹಾಕಿ ಅವರಿಗೆ ಬೆಸ್ಟ್ ಆಫ್ ಲಾಕ್ ಹೇಳಿ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ನನಗೆ ಪಂಚೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಅದಾದಮೇಲೆ ನಮ್ಮ ಸ್ನೇಹಿತರು, ನಮ್ಮ ಬ್ರದರು, ಅವ್ರ ವೈಫು ಇಬ್ಬರು ಬಂದು ವಿಶ್ ಮಾಡಿದ್ರು. ನಮ್ಮ ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ಬಂದು ಅವ್ರಿಗೆ ವಿಶ್ ಮಾಡಿದ್ರು. ಆ್ಯಕ್ಚುಲಿ ಮದುವೆ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು ಬಿಡಿ, ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು. ಒನ್ಸ್ ಅಗೇನ್ ನಮ್ಮ ಟೀಮ್ ಕಡೆಯಿಂದ, ನಮ್ಮ ಈ ವ್ಲಾಗ್ ಕಡೆಯಿಂದ ಮನೊಬ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಿ ನಮ್ಮ ದೋಸ್ತುಗಳು ಹೆಂಗೆ ಕೂತವ್ರೆ ಸಾಪ್ಗೆ, ನೈಟೆಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಬೆಳಗ್ಗೆ ಬಂದು ಮದುವೆಯಲ್ಲಿ ನಿಂತ್ಕೊಂಡ್ರೆ ಯಾರು ಏನು ಅಂತ ಗೊತ್ತಿಲ್ಲ. ಹಂಗೋ ಹಿಂಗೋ ಮದುವೆ ಮುಗಿಸ್ಕೊಂಡು ಖುಷಿ ಫಾರ್ಮ್ಸ್ನ ನೋಡಿಕೊಂಡು ಮನೆಗೆ ಹೊರಡೋ ಸಮಯ. ಆ್ಯಕ್ಚುಲಿ ಮನೆಗೆ ಹೋಗ್ಬೇಕಾದ್ರೆ ಒಂಚೂರು ಬೋರ್ ಹೊಡಿಯುತ್ತೆ, ಬಂದಾಗಿರೋ ಅಷ್ಟು ಖುಷಿ ಹೋದಾಗಿರಲ್ಲ. ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ನಮ್ಮ ಹುಡುಗರು ಸಪ್ರೇಟ್ ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ಮನೆಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿರೋದು. ಈ ಅಂತ ನಗ್ತಾನೆ ನೋಡಿ ಮನೋಜ. ಬಾಯ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು, ಸಿ ಯು ಆಲ್. थैंक यू भाई शिव. वो आता है, रूम क्लीनिंग चल रहा वो आता है तो है, वो सेपरेट ग्रुप का है ना. वो आता है, सभी पेमेंट एक ही करता है. ಅಷ್ಟೇ.